ಹುಣ್ಣಿಮೆ ಬಂತಯ್ಯ, ಹೊಸ್ತಿಲ ಹುಣ್ಣಿಮೆ ಬಂತಯ್ಯ. ಭದ್ರನ ತೇರ ಎಳಿರಯ್ಯ, ಬನ್ನಿ ತೇರ ಎಳಿರಯ್ಯ. ಹುಣ್ಣಿಮೆ ಬಂತಯ್ಯ, ಹೊಸ್ತಿಲ ಹುಣ್ಣಿಮೆ ಬಂತಯ್ಯ, ಭದ್ರನ ಜಾತ್ರೆ ನೋಡಿರಯ್ಯ. ಶುದ್ಧ ಭಕ್ತಿ ತನ್ನಿರೆಲ್ಲ, ಬದ್ಧರಾಗಿ ಭಜಿಸಿರೆಲ್ಲ. ಪರಶಿವ ಸುತನ ಸ್ಮರಣೆಯ ಮಾಡಿ ಧನ್ಯರಾಗಿರೆಲ್ಲ. ಶುದ್ಧ ಭಕ್ತಿ ತನ್ನಿರೆಲ್ಲ, ಬದ್ಧರಾಗಿ ಭಜಿಸಿರೆಲ್ಲ. ಪರಶಿವ ಸುತನ ಸ್ಮರಣೆಯ ಮಾಡಿ ಧನ್ಯರಾಗಿರೆಲ್ಲ. ಭದ್ರ ಎಂದು ಮನ ತುಂಬಿ ಕರೆಯಲು ಕರುಣೆ ತೋರುವನು. ಭದ್ರ ಎಂದು ಮನ ತುಂಬಿ ಕರೆಯಲು ಕರುಣೆ. ಹೋದ ವರ್ಷಕ್ಕೂ ಪ್ರತಿ ವರ್ಷ ಏನ್ ನಾವು 14 ವರ್ಷದ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ, ಇದು 14ನೇ ವರ್ಷ. ಪ್ರತಿ ವರ್ಷನೂ ನಮ್ಮ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಮತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಹಿತ ಸೇರ್ತಾ ಇದ್ದಾರೆ. ಇವತ್ತು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಆಯ್ತು. 14 ವರ್ಷದಿಂದ ನಾವು ಅವತ್ತಿನಿಂದ ಇವತ್ತಿನವರೆಗೂ ನಡೆಸ್ಕೊಂತ ಬಂದಿದ್ದಕ್ಕೂ. ಯಾಕಂದ್ರೆ ಮೊದಲು ನಾವು ಒಂದು 20-25 ವರ್ಷದಿಂದ ನಾವು ಮಾಡ್ತಿದ್ವಿ. ಆದ್ರೆ ಅವಾಗ ನೋಡಿದ್ರೆ ಕಡಿಮೆ ಪ್ರಮಾಣದ ಜನ ಬರ್ತಿತ್ತು. ಆದ್ರೆ ಇವತ್ತು ಸಾವಿರಾರು ಜನ. ಇವತ್ತು ನಾವು ನಮ್ಮ ರಸ್ತೆ ನೋಡಿದ್ರೆ ರಸ್ತೆ ಸಹಿತ ಬ್ಲಾಕ್ ಆಯ್ತು. ನಮಗೆ ಹೆಮ್ಮೆ ಅನಿಸ್ತತಿ. ಯಾಕಂದ್ರೆ ಇಷ್ಟೆಲ್ಲ ಮಾಡಕ್ ನಾವು ಕಾರಣ ಏನಂದ್ರೆ ಸಾರ್ವಜನಿಕರು ಏನು ಭಕ್ತಾದಿಗಳು ಏನು ದೇಣಿಗೆ ಕೊಡ್ತಾರೋ, ಅವ್ರು ಏನು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ದೇಣಿಗೆ ಕೊಟ್ಟು ಏನು ಪ್ರೋತ್ಸಾಹ ಕೊಡ್ತಾರೋ ಅದನ್ನ ಈ ರೀತಿ ನಾವು ಅವ್ರಿಗೆ ಮತ್ತೆ ಮರಳಿ ಕೊಡುವಂತ ಒಂದು ವ್ಯವಸ್ಥೆ ಬಹಳ ಖುಷಿಯಾಗೈತಿ ಇವತ್ತು. ಯಾಕಂದ್ರೆ ಇಂಥ ಜಾತ್ರೆಗಳು ಈಗಿನ ಕಲಿಯುಗದೊಳಗೆ ಎಂಥ ಜಾತ್ರೆಗಳೆಲ್ಲ ನಶಿಸಿ ಹೊಂಟಾವ್. ಅಂಥದ್ರೊಳಗೆ ನಮ್ಮ ಹಳ್ಳಿ ಅಂತ ಓಣಿ, ನಾವು ಧಾರವಾಡದಾಗಿದ್ರು ಹಳ್ಳಿಯವರು, ಹಳ್ಳಿ ಟೈಪ್ ಓಣಿ ಒಳಗೆ ದೊಡ್ಡ ಪ್ರಮಾಣದ ಜಾತ್ರೆ ಮಾಡತ್ತೇವೆ. ಎಲ್ಲರೂ ಖುಷಿಯಾಗ್ಯಾರ. ಬೇರೆ ಬೇರೆ ಊರುಗಳಿಂದ ಈ ನಿನ್ನೆ ಮದುವೆ ಆಯ್ತು, ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಸಾಕಷ್ಟು ಜನ ಬಂದಿದ್ರು. ಅವರು ಕೂಡ ಬಹಳ ಖುಷಿಯಾಗೋದ್ರಿ. ಇಂಥ ಜಾತ್ರೆನ ನೋಡಿಲ್ರಿ, ಇಷ್ಟು ಸಣ್ಣ ಪ್ರಮಾಣ ದೇವಸ್ಥಾನ ಇದ್ರು ನೀವು ದೊಡ್ಡ ಜಾತ್ರೆ ಮಾಡ್ತೀರಿ ಅಂದ್ರೆ ಅದು ತುಂಬಾ ಖುಷಿ ಆಯ್ತು. ಇದಕ್ಕೆಲ್ಲ ಕಾರಣ ಏನು ಜನ ಭಕ್ತಾದಿಗಳು ಏನು ನಮಗೆ ಧನ ಸಹಾಯ ಮತ್ತೆ ಎಲ್ಲಾ ರೀತಿಯ ತನು ಮನ ಧನದಿಂದ ಏನ್ ಸಹಾಯ ಮಾಡ್ತಾರ, ಅದರಿಂದ ಮಾತ್ರ ಇಂಥ ದೊಡ್ಡ ಜಾತ್ರೆಯನ್ನು ಮಾಡಕ್ ಆತಂತೇಳಿ ನಮಗೆ ಬಹಳ ಖುಷಿ. ಅನ್ನಪ್ರಸಾದ ವ್ಯವಸ್ಥೆ ನಾವು 3 ದಿವಸ, ಯಾಕಂದ್ರೆ ಮೊದಲೇ ದಿವಸ ಶ್ರೀ ವೀರಭದ್ರನ ಪೂಜೆ, ಗುಗ್ಗಳ ಪೂಜೆಗೆ ಗೋಧಿ ಹುಗ್ಗಿಯನ್ನು ಮಾಡಿದ್ವಿ. 2ನೇ ದಿವಸ ಸಾಮೂಹಿಕ ವಿವಾಹಗಳನ್ನ ನಾವು ಆರ್ಗನೈಸ್ ಮಾಡ್ತೇವೆ. ಅದ್ರೊಳಗೆ ಬುಂದೆ ಮತ್ತು ಅನ್ನ ಸಾರು ಊಟ ಪ್ರಸಾದವನ್ನು ಮಾಡಿದ್ವಿ. ಇವತ್ತು ಕೊನೆ ದಿನ, ಪ್ರಸಾದದ ಕೊನೆ ದಿನ ಅಂದ್ರೆ 3 ದಿವಸ ಕಂಟಿನ್ಯೂ ಪ್ರಸಾದ ಮಾಡ್ತೀವಿ. ಇವತ್ತು ಸಿರಾ ಅನ್ನ ಸಾರು ಮಾಡಿದ್ವಿ. ಸುಮಾರು ಒಂದು 10 ರಿಂದ 15 ಸಾವಿರ ಜನ ಪ್ರತಿದಿನ ಪ್ರಸಾದವನ್ನು ಮಾಡಿ ಹೋಗ್ಯಾರ. ಅದು ನಮಗೆ ಬಹಳ ಖುಷಿ ಇತ್ತು. ನಮ್ಮ ಕೊಟ್ಟನೋಡಿಯಿಂದ ಮುತ್ತುಂಜನ ಎಲ್ಲ ಗುರು ಹಿರಿಯರು ಎಲ್ಲಾರು ಸೇರಿಕೊಂಡು ಮಾಡ್ಕೊಂತ ಜಾತ್ರೆ ಇದೆ. ಇವರೆಲ್ಲ ಪ್ರೋತ್ಸಾಹದಿಂದ ಎಲ್ಲ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೊಂಟೈತಿ. ಇನ್ನೂರು ಚೆನ್ನಾಗಿ ಹಾಕಿದೆ ಅಂತ ಇದ್ದಾರೆ. ಎಲ್ಲ ಸಾರ್ವಜನಿಕರು, ಎಲ್ಲ ಗುರು ಹಿರಿಯರು, ಸಣ್ಣವರಿಂದ ದೊಡ್ಡವರಿಂದ ಹಿಡಿದು ಎಲ್ಲಾರು ಧನ ಸಹಾಯ ಮಾಡಿದ್ರು. ಧನು ಮನದಿಂದ ಎಲ್ಲಾರು ಮಾಡೋ ಕೆಲಸ ಮಾಡ್ಯಾರ. ಅಂದ್ರೆ ತಾಯಿಯಂದ್ರು, ಅಕ್ಕಂದ್ರು ಎಲ್ಲಾರು ಎಲ್ಲ ಮಾಡಿದ್ದಕ್ಕೆ ಇದಕ್ಕಿಂತ ಯಶಸ್ವಿಯಾಗಿ ನಡೆದುಕೊಟ್ಟಿರ್ತಾರೆ. ಈ 14 ವರ್ಷ ಆತ್ರಿ ಜಾತ್ರೆ ಮಾಡಾಕತ್. ನಾವು 14 ವರ್ಷದಾಗಿಂದ ಈ ಸರ ಜಾತ್ರೆ ಭಾಳ ಹೆಮ್ಮೆ ಅಂದ್ರೆ ಹೆಮ್ಮೆ ಆಗಿಬಿಟ್ಟದ್ರಿ. ಒಟ್ಟೆ ಎಲ್ಲ ಹೆಣ್ಮಕ್ಳಾತು ಗಂಡು ಮಕ್ಕಳಾತು ಎಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕೆ ಆನಂದ ಅಂದ್ರೆ ಆನಂದ ಆಗ್ಬಿಟ್ಟದ್ರಿ. ಭಾಳ ಚಂದ ಐತ್ರಿ ಜಾತ್ರೆ ಅಂದ್ರೆ ಹೆಮ್ಮೆಯಿಂದ ಎಲ್ಲ ಈ ನಮ್ಮ ಓಣಿ ಮಂದಿ ಒಂದು ಒಕ್ಕಟ್ಟಿನಿಂದ ಈ ಜಾತ್ರೆ ಮಾಡಕ್ಕೆ ಒಕ್ಕಟ್ಟಾಗಿ ಮಾಡ್ತಾರಲ್ಲ, ಅದು ಜನರಿಗೆ ಭಾಳ ಖುಷಿ ಆಗೈತಿ. ಎಲ್ಲರಿಗೆ ಎಷ್ಟು ಸಂತೋಷ, ವರ್ಷಕ್ಕೆ ವರ್ಷ ಹೆಚ್ಚಿನ ಪ್ರೋತ್ಸಾಹದಿಂದ ಮಾಡ್ತಾರೆ. ಜನರು ಅವತ್ತು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾರೆ. ಅಷ್ಟು ಸಂತೋಷ ಆಗೈತಿ, ಖುಷಿ ಆಗೈತಿ. ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ. ನಾವು ಇದನ್ನ ಬೇಡ್ಕೊಂಡು ಎಲ್ಲ ನಮ್ಮ ದೇಶದ ಬಗ್ಗೆನೂ ಸಂತೋಷ ಆಗಿರ್ಲಿ ಅಂತೇಳಿ ನಾವು ಇದನ್ನ ವಿಜೃಂಭಣೆಯಿಂದ ಮಾಡೋಕೆ ಇನ್ನೂ ನಾವು ಮುಂದೆ ಮಾಡೋಕೆ ನಮ್ಮ ದೇವರು ಶಕ್ತಿ ಕೊಡ್ಲಿ ಅಂತೇಳಿ ನಾವು ಹೇಳ್ತೀವಿ. ಇದು ಪ್ರತಿ ವರ್ಷನೂ 5 ವರ್ಷದ ಜಾತ್ರೆ ಹಿರಣ್ಣ ಸೇವಾ ಸಮಿತಿ ಅಂತೇಳಿ, ವೀರಭದ್ರ ಸೇವಾ ಸಮಿತಿ ಎಲ್ಲ ಯುವಕ ಮಂಡಳ ಮತ್ತು ಸಮಿತಿ ಕಮಿಟಿಯವರು ಮಾಡ್ಕೊಂಡು ಬಂದಂಥ ಜಾತ್ರೆ. ಪ್ರತಿ ವರ್ಷ ಕೂಡ 1ನೇ ದಿನ ಅಂತ ಗುಗ್ಗಳ ಕಾರ್ಯಕ್ರಮ ಫಸ್ಟ್ ದಿವಸ, ಸೆಕೆಂಡ್ ದಿನ
ಆ, ಇದು ಸಾಮೂಹಿಕ ವಿವಾಹ ಇರ್ತಾವ ಪ್ರತಿ ವರ್ಷನು ಒಂದಲ್ಲ ಎರಡಲ್ಲ ಮೂರ್ನಾಲ್ಕಲ್ಲ ಎಷ್ಟರ ಆಗತ್ತೆ ಕೂಡ ಅದನ್ನ ಮಾಡಕ್ಕೆಲ್ಲ ನಮ್ಮ ಯುವಕ ಮಂಡಳ ಮತ್ತು ಸೇವಾ ಸಮಿತಿಯವರು ಇಷ್ಟಪಡ್ತಾರೆ ಎಷ್ಟರೇ ಇರ್ಲಿ. ಆದ್ರೆ ಇನ್ನೊಂದು ಮುಖ್ಯವಾಗಿ ಕಾರಣ ಅಂದ್ರೆ ಕಡು ಬಡವರಿಗೆ ಮಾಡ್ಬೇಕನ್ನುವಂತ ಒಂದು ಈ ನಮ್ಮಲ್ಲಿ ಯುವಕ ಮಂಡಳದ ಆಮೇಲೆ ಸೇವಾ ಸಮಿತಿಯವರು ಹಮ್ಮಿಕೊಂಡಿರ್ತಾರೆ ಪ್ರತಿಯವರು ಎಷ್ಟರೇ ಇರ್ಲಿ ಅವ್ರು ಕೊಡ್ಲಿ ಕೊಡದೇ ಇರ್ಲಿ ಕೂಡ ಅವ್ರು ಮಾಡ್ಬೇಕಂತ ವಿವಾಹ ಮಾಡ್ಬೇಕನ್ನುವಂತ ಉತ್ಸಾಹ ನಮ್ಮ ಕಮಿಟಿಯವರು ಕೂಡ ಮತ್ತು ಯುವಕ ಮಂಡಳ ಕೂಡ ಇಲ್ಲಿ ಇರ್ತದ ಒಟ್ಟು ಯಾವಾಗಲೂ ಒಟ್ಟು ಕಡು ಬಡವರಿಗೆ ಒಟ್ಟಿಗೆ ಪ್ರತಿ ವರ್ಷ ಒಂದಾರ ಮದುವೆ ಮಾಡ್ಬೇಕನ್ನುವಂತ ಹಂಬಲ ಈ ನಮ್ಮ ಕಮಿಟಿಯವ್ರಿಗೆ ಇರ್ತದೆ ಒಟ್ಟು ಅದೊಂದು ಮಾಡ್ಬೇಕಂತೇಳಿ. ಯಾಕಂದ್ರೆ ಹಿರಿಯರು ಕೂಡ ಹೇಳ್ತಾರೆ ಮದುವೆ ಮಾಡಿ ನೋಡು ಮನಿ ಕಟ್ಟಿ ನೋಡು ಅಂತೇಳಿ. ಅದ ಮದುವೆ ಅಂದ್ರೆ ಪುಣ್ಯದ ಕಾರ್ಯ ಅಂತೇಳಿ ಎಲ್ಲರಿಗೆ ನಮ್ಮ ಹಳೆ ವಾತಾವರಣ ಮೊದಲಿಂದ ಬಂದೈತಿ ಅದು ಮಾಡ್ಕೊಂತ ಬಂದೈತ್ರಿ ಮದುವೆ. ಇದ ಈ ದಿನ ಅಂತೂ ತೇರ್ ಜರುಗ್ತದ್ರಿ ಎಲ್ಲ ಪ್ರತಿ ವರ್ಷ ಜರುಗುದು. ನಾಳೆ ರಸಮಂಜರಿ ಕಾರ್ಯಕ್ರಮ ಮಕ್ಕಳು ಚಕ್ಕ ಮಕ್ಕಳು ಎಲ್ಲ ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಆಮೇಲೆ 5ನೇ ದಿನ ಅಂತೀವಿ ನಾಟಕ. ಅವ್ರು ಸಾಯಂಕಾಲ ಎಲ್ಲಾರ ಮದುವೆ ಎಲ್ಲ ಓಡಾಡಿ ಎಲ್ಲ ಮಾಡಿರ್ತಾರೆ ಹುಡುಗರೆಲ್ಲ ಅವ್ರಿಗೆ ಸನ್ಮಾನ ಇರ್ತೈತಿ. ಬಟ್ ಆಮೇಲೆ ರಸಮಂಜರಿ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ನೋಡ್ಲಕ್ಕಂತೇಳಿ ರಾತ್ರಿ 10 ಗಂಟೆಗೆ ನಾಟಕ 1, 2.5, 3 ತಾಸು ನಾಟಕ ಹಮ್ಮಿಕೊಂಡಿರ್ತಾರೆ ಎಲ್ಲ ಯುವಕ ಮಂಡಳ ಮತ್ತು ನಮ್ಮ ಕಮಿಟಿಯವ್ರು ಎಲ್ಲರೂ ಕೂಡ. ಆಮೇಲೆ ಪ್ರತಿ ವರ್ಷನೂ ಊಟದಂದು ಏನೂ ಕೊರತೆ ಆಗಲ್ಲ. ಸಾಕಷ್ಟು ಪ್ರಮಾಣದಾಗ ಆಹಾರ ಇರ್ತದೆ ಎಲ್ಲರಿಗೆ. ಸಾಕಷ್ಟು ಪ್ರಮಾಣದಾಗ ಊಟ ಯಾರಿಗೂ ಕಡಿಮೆ ಆಗಲಂಗ ನಮ್ಮ ಯುವಕ ಮಂಡಳ ಹುಡುಗರು ಮಾಡ್ತಾರೆ. ಇದಂತೂ ಇಷ್ಟ ಪ್ರತಿ ವರ್ಷನೂ ಮಾಡ್ಕೊಂತ ಬಂದಿದ್ದೈತಿ. ಈಗ ಕೂಡ ಹಂಗ ನಡೆದೈತಿ. ಮನೋರಂಜನೆ ಅಂದ್ರೆ ಈ ಸಣ್ಣ ಮಕ್ಕಳಿಗೆ ಈ ಚಮಚೆಯಲ್ಲಿ ಲಿಂಬೆನ ಇಟ್ಕೊಂಡು ನಡ್ಕೊಂತ ಹೋಗೋದು. ಆಮೇಲೆ ರನ್ನಿಂಗ್ ಇರ್ತದ. ಮತ್ ಕೆಲವೇ ಹಲವಾರು ಏನೋ ಇರ್ತದಲ್ಲ. ಈಗ ಗೊತ್ತಿದ್ರಿ ಎಲ್ಲ ಮಾಡಿರ್ತಾಳೆ. ಈಗ ಪ್ರತಿ ವರ್ಷನೂ ಮಾಡಿರ್ತಾಳೆ ಪರಮೇಶ್ವರ್ ಅಂತೇಳಿ. ಲೆಮನ್ ಸ್ಪೂನ್ ಆಟ ಆಡಿಸ್ತಾರೆ. ಆಮೇಲೆ ರನ್ನಿಂಗ್, ಆಮೇಲೆ ಡ್ಯಾನ್ಸ್ ಚೇರ್ ಇಟ್ಕೊಂಡು ಅದನ್ನ ಆಡಿಸ್ತಾರೆ. ಅಷ್ಟೆಲ್ಲ ಮತ್ತೆ ನೀನು ಅದ್ರೊಳಗೆ ವಿನ್ನದು ಆಗಿದೆಯಾ? ಹಾ ಆಗಿದೆ. ಎಷ್ಟು ಆಟ ವಿನ್ ಆಗಿ? ರನ್ನಿಂಗ್ ಒಳಗೆ ಫಸ್ಟ್ ಬಂದಿದೆ. ಸೆಕೆಂಡ್ ಬಂದು ಲೆಮನ್ ಸ್ಪೂನ್ ಒಳಗೆ ಥರ್ಡ್ ಬಂದಿದೆ. ನಿನ್ನ ಹೆಸರು? ಅರ್ಪಿತಾ. ಕೌಲ್ಗೇರಿ. ಕೌಲ್ಗೆರೆ. ಇಲ್ಲಿ ಎಷ್ಟು ವರ್ಷ ಆತ್ರಿ ನೀವು ಬರಾತ ಜಾತ್ರೆಗೆ? ವರ್ಷ ನಾವು 7-8 ವರ್ಷ ಆತ್ರಿ ಬರಾಕೈತಿ. ಜಾತ್ರೆ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಚಲೋ ಅನಿಸ್ತೈತಿ. ಈರಾನನ್ ಜಾತ್ರೆ ಇಲ್ಲ, ಗುಗ್ಗಳಕ್ಕೂ ಬರ್ತೇವೆ, ಮದುವೆ ಆದ್ರಲ್ಲಿ ಬರ್ತೇವೆ, ತೇರಿಗೆ ಬರ್ತೇವೆ, ಕಾಯಿ ಹೊಡಸ್ಕೊಂಡು ಪ್ರಸಾದ ತಗೊಂಡು ಊರಿಗೆ ಹೋಗ್ತೀವಿ. ಮತ್ತೆ ನಿಮ್ಮ ಹೆಸರು? ಮಲ್ಲಮ್ಮ. ಬೆಳಗಾವಿ ಡಿಸ್ಟಿಕ್ ಕಿತ್ತೂರು ತಾಲೂಕು ಕಾದೋಳಿ ಗ್ರಾಮ. ಇದು ನಮ್ಮ ಬೀಗರ ಮನೆ ರೀ. ವರ್ಷಕ್ಕಿಂತ ಜಾತ್ರೆ ಈ ವರ್ಷ ಜಾತ್ರೆ ವಿಜೃಂಭಣೆ ನಡೆದೈತಿ. ಜನನು ಭಾಳ ಕೂಡ್ಯಾರ. ನೀವ್ ಎಷ್ಟು ವರ್ಷದಿಂದ ಆಯ್ತು ಈ ಜಾತ್ರೆ? ಇದು 3 ವರ್ಷ ಆದ್ ನಾವು ಬರಾಕೈತಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾತ್ ಭಾಳ ಕೂಡೈತಿ. ಪ್ರಸಾದ ವ್ಯವಸ್ಥೆನೂ ಚಲೋ ಆಗೈತಿ. ತಮ್ಮ ಹೆಸರು? ಬಾಬು ಕುಲಕರ್ಣಿ, ಸಾಕಿನ ಕಾದೋಳಿ. ಈ ವರ್ಷ ಭಾಳ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಜಾತ್ರೆ ಇದು ಆಗೈತಿ. ಗುಗ್ಗಳದಾತ್ರಿ, ಆ ಬಳಿಕ ಲಗ್ನದಾತ್ರಿ. ಮತ್ತು ಈಗ ಈ ಜಾತ್ರೆ 4ನೇ 12ನೇ ಮ್ಯಾಗ ಮೇಲ್ಪಟ್ಟ ಜಾತ್ರೆ ಹೊಡೈತ್ರಿ. ಭಕ್ತರು ಭಯಂಕರ ರೀ. ತೇರಿನ ವಿಶೇಷತೆ ಏನ್ರಿ ಇದು? ವೀರಭದ್ರೇಶ್ವರ ತೇರಿನ ವಿಶೇಷ ಅಂದ್ರೆ ಏನ್ರಿ ಜಾತ್ರೆ ಮಾಡ್ಕೊಂತ ಬಂದಿದ್ದೀರಿ. ಮೊದಲಿಂದಾನು ತೇರಿನ ವಿಷಯ ಅಂದ್ರೆ ದೇವ್ರದ ಅದ್ರೊಳಗೆ ಮೂರ್ತಿ ಸ್ಥಾಪನೆ ಮಾಡಿ ಒಂದು ಊರೊಳಗೆ ಹೋಗಿ ಬರ್ತದ್ರಿ. ವಿಶೇಷ ಅಂದ್ರೆ ಏನ್ರಿ ಅಂದ್ರೆ ಅಲಂಕಾರ ಮೂರ್ತಿ ಮಾಡ್ಕೊಂಡು ಹೋಗಿ ಬರ್ತಾರೆ. ಪಲ್ಲಕ್ಕಿ ಟೈಪ್ ತೇರಿಂದ ಮಾಡ್ಕೊಂಡು ನಂದಿ ಕೋಲ್ ತಗೊಂಡು ತೇರ ತಳ ಹೋಗಿ ಹೊಳೆ ಬರ್ತದೆ. ನಮ್ಮ ಹೆಸರು ಈರಣ್ಣ ಅರಕೇರಿ ಅಂತ. ಹೋದ ಸಲಕ್ಕಿಂತ ಈ ಸಲ ಆ ಥರ ಏನು ಭಾಳ ವಿಶೇಷ ಏನು ಹೊರಕೇನಿಲ್ಲ. ಬಟ್ ಹೋದ ಸಲಕ್ಕಿಂತ ಈ ಸಲ ಇನ್ನ ಹೆಚ್ಚಿಗೆ ವಿಜೃಂಭಣೆಯಿಂದ ಮಾಡಿದ್ದೇವೆ. ಭಕ್ತರು ಜಾಸ್ತಿ ಇದ್ದಾರೆ, ಪ್ರಸಾದ ಜಾಸ್ತಿ ಇದೆ. ಇನ್ನ ಸಾಮೂಹಿಕ ಮದುವೆ 4 ಇದಾವ. ಹೋದ ಸಲ 4 ಇದ್ವು, ಈ ಸಲ 4 ಇದೆ. ಇನ್ನ ಅದ್ರ ಹೇಳಿದ್ನಲ್ಲ, ಇನ್ನ ಜಾಸ್ತಿ ವಿಜೃಂಭಣೆಯಿಂದ ಆಗಿದೆ. ಹೋದ ಸಲಕ್ಕಿಂತ ಈ ಸಲ ಹೆಚ್ಚಿಗೆ ಜೋರಾಗ್ಯದ. ನನ್ನ ಹೆಸರು ಚಂದ್ರಕಾಂತ್ ಅಂತ, ಚಂದ್ರಕಾಂತ್ ವೀರಭದ್ರಪ್ಪ ಶಿರಿ ಅಂತ. ನಾವು ಒಂದು 8 ವರ್ಷದಿಂದ ಆಯ್ತು. ಎಲ್ಲಿಂದ ಬರ್ತೀರಿ ನೀವು? ಇಲ್ಲೇ ಧಾರವಾಡದಿಂದನೇ ಬರ್ತೀವಿ. ಬೇಡಿಕೆ ಅಂತ ಏನ್ ಬೇಡ್ಕೊಂಡ್ರು ಈಡೇರಿಸ್ತಾನ್ರಿ ದೇವ್ರ. ಭಕ್ತಿಯಿಂದ ಬೇಡ್ಕೊಂಡ್ರಿ. ಮಂಜುಳಾ ಕುರಿಯಪ್ಪ. 7 ವರ್ಷ ಆಯ್ತು. 8 ವರ್ಷ ಆಯ್ತು. ನೀವು ಅಷ್ಟೇ ಬರ್ತೀರಾ? ತುಂಬಾ ಸಮೇತವಾಗಿ ಬರ್ತೀರಾ? ಇಲ್ಲ, ನಾವು ಅಷ್ಟ ಬರ್ತೇವೆ. ನಾವು ನಮ್ಮ ಮೊದ್ಲು ನಮ್ಮ ತಾಯಿಯವ್ರು ಬರ್ತಿದ್ರೆ, ಆಮೇಲೆ ನಾವು ಬರತ್ತೀವಿ. ಅವ್ರು ತೀರ್ಕೊಂಡು ಈಗ ಒಂದು 2 ವರ್ಷ ಆಯ್ತು. ಇದ್ದಿದ್ದಿಲ್ಲ, ಈಗ ಆಗೈತಿದೆ. ಬರಕತ್ ಒಂದು 7 ವರ್ಷ ಆಯ್ತು. ನಾವು ಇಲ್ಲೇ ಅದೀವಿ. ಅದಕ್ಕೆ ಹುಬ್ಳಿಯವ್ರ, ಈಗ ಇಲ್ಲೇ ಇದೀವಿ. ವಿನಯ್ ಅಂತಂದು, ವಿನಯ್ ಕುರ್ಬತ್ತೇವೆ. ನಾವು ಇಲ್ಲಿ ಅವ್ರ ರೀ. ನಮಗ ಮೊಮ್ಮಕ್ಕಳು ನಮ್ದೆಲ್ಲ ಫ್ಯಾಮಿಲಿ ಚಲೋ ಐತಿ. ನಮಗೆ ಈರಾನ್ ನಡೆಸ್ಕೊಟ್ಟಾನು. ನಮ್ಮದು ಕಾಡಿಗೆ ಇರ್ಬೋದು ದೇವ್ರ.
ನಾವು ಅಲ್ಲಿಂದ ಎಲ್ಲಾನು ಇಲ್ಲೇ ಶಿರೂರು ನಮ್ಮ ತಳ, ನಾವು ಶಿರೂರಿಂದ ಬಂದೇವಿ. ಇಲ್ಲೇ ಮನಿ ಹಾಕ್ಸೇವ್ರಿ ನಾವು. ನಮ್ಮ ಮಗ PDO ಅದಾರ, ನಮ್ಮ ಸಸಿ, ನಮ್ಮ ಮೊಮ್ಮಗಳು, ನಮ್ಮ ಫ್ಯಾಮಿಲಿ ಚಲೋ ಐತಿ, ಆರಾಮ. ನೀವು ಕುಟುಂಬ ಸಮೇತವಾಗಿ ಎಷ್ಟು ವರ್ಷದಿಂದ ಆಯ್ತು ಇಲ್ಲಿ ಬರಾತು? 2 ವರ್ಷ ಆತ್ರಿ. 2 ವರ್ಷ ಆತ್ರಿ. ನಾವು 6 ವರ್ಷ ಆತ್ರಿ ಮನಿ ಹಾಕಿಸಿ. 6 ವರ್ಷ ಆತ್ರಿ ಮನಿ ಹಾಕಿಸಿ. 6ನೇ ವರ್ಷ ನಮ್ಮ ಮನಿ ಇದೆ. ನಾವು ಇಲ್ಲೇ ಆರಾಮದೇವಿ. ಚಂದ್ರವ್ವ ಹುಲಿ ಸಾಕಿನ್ ಶಿರೂರು. ಧಾರವಾಡ. ಎಷ್ಟು ವರ್ಷದಿಂದ ಆಯ್ತು ಈ ಜಾತ್ರೆನ ನೀವು ಅದು ಒಂದು 20-30 ವರ್ಷದಿಂದ ರೀ. ಈ ಹೋಸಲಕ್ಕಿಂತ ಈ ಸಲ ಏನ್ ವಿಶೇಷತೆ ಇದೆ ಜಾತ್ರೆ ಒಳಗೆ? ವಿಶೇಷತೆ ಏನಂದ್ರೆ ಈ ಸರಿ ಜನ ಜಾಸ್ತಿ ಅದಾರ ರೀ. ಆದರ್ಶ ಎಲ್ಲ ಇದಾಗಿದ್ರೆ ಸರಿ ಮಳೆದು ಚಿಲ್ಲಕ್ಕೆ ಜಾಸ್ತಿ ಆಗೈತಿ, ಮಂದಿ ಜಾಸ್ತಿ ಅದಾರ. ನಿಮ್ಮ ಹೆಸರು? ರಮೇಶ್. ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ, ಹೋದ ವರ್ಷಕ್ಕಿಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಇದ್ರೊಳಗೂ ಎಲ್ಲರೂ ಬಾಯಿಗಳಾಗ್ತಾರೆ. ಓಣಿ ಜನರು ಎಲ್ಲರ ಬಾಯಿಗೆ ಮಾಡ್ತಾರೆ. ಎಲ್ಲ ಓಣಿ ಎಲ್ಲ ಯುವಕರು, ವೃದ್ಧರು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಮಾಡ್ತಾ ಇದ್ದಾರೆ. ನಮ್ಮ ಓಣಿ ಅಭಿಮಾನ ಇಟ್ಕೊಂಡು ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. 3 ದಿವಸ ಪ್ರಸಾದ ಇರ್ತದೆ. ಎಲ್ಲರಿಗೂ ಬಂದು ಭಕ್ತರಿಗೆ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡ್ತಾರೆ. ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ವಿಶೇಷತೆ ಅಂದರೆ ಸಾಮೂಹಿಕ ವಿವಾಹ ಇರ್ತದೆ ರೀ. ಮೊದಲನೇ ದಿನ ಗೂಗ್ಗಳು ಇರ್ತದೆ, 2ನೇ ದಿವಸ ಸಾಮೂಹಿಕ ಮದುವೆ ಇರ್ತದೆ, 3ನೇ ದಿವಸ ತೇರು ಇರ್ತದೆ. ಈಗ 3 ದಿವಸ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ರಾಚಯ್ಯ ಚಿಕ್ಕಮಠ ಅಂತ. ಭಕ್ತರ ಕಾಯುವ ಭದ್ರನ ತೇರ ಎಳಿರಯ್ಯ, ಬನ್ನಿ ತೇರ ಎಳಿರಯ್ಯ. ಹುಣ್ಣಿಮೆ ಬಂತಯ್ಯ, ಹೊಸ್ತಿಲ ಹುಣ್ಣಿಮೆ ಬಂತಯ್ಯ, ಭದ್ರನ ಜಾತ್ರೆ ನೋಡಿರಯ್ಯ.